ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ನನ್ನ ಡೈಲಿ ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 2 ದಿನದ ಬ್ಲಾಗ್ನ ನಾನು ಕಂಬೈನ್ ಮಾಡಾಕ್ತೀನಿ. ಈ ನಡುವೆ ನನಗೆ ಜಾಸ್ತಿ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ್ಯಂಡ್ ನಾನು ಸ್ವಲ್ಪ ಸ್ಲೋ ಆಗೇ ತೊಗೊಂಡು ಹೋಗ್ತಾಯಿದ್ದೀನಿ. ಹೋಪ್ ನಿಮಗೂ ಅರ್ಥ ಆಗುತ್ತೆ ಏನು ಪರಿಸ್ಥಿತಿ ಏನು ಅನ್ನೋದು. ಹಾಗಾಗಿ ಆ್ಯಂಡ್ ದೇವಸ್ಥಾನಕ್ಕೆ ಬಂದಿದ್ವಿ ನಾನು, ಸುನಿ, ಪಾಪು. ಈ ಜಾಗಕ್ಕೆ ಬಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ರಾಘವೇಂದ್ರ ಸ್ವಾಮಿ, ಆಂಜನೇಯ ಎಲ್ಲ ಒಟ್ಟಿಗೆ ನೋಡ್ದಂಗೆ ಅನಿಸುತ್ತೆ. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿತ್ತು. ಸಂಜೆ ಬಂದಿದ್ವಿ ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಹೋದ್ವಿ. ಸೊ ಬನ್ನಿ, ನಾನು ಡಿಮಾರ್ಟಲ್ಲಿ ಏನೇನು ತಂದೆ ಅನ್ನೋದನ್ನ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದ್ರದ್ದು ಒಂದಷ್ಟು ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಫುಲ್ ವ್ಲಾಗ್ ನೋಡಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದೆಲ್ಲ ತಂದಿರೋದು ಡಿಮಾರ್ಟ್. ಅರ್ಧ ಕೆ ಜಿ 260 ರೂಪಾಯಿ, 69 ರೂಪಾಯಿ ಇದೆ. ಆ್ಯಕ್ಚುಲ್ ಪ್ರೈಸು 399 ಅಂತೆ. ಏನೋ ಗೊತ್ತಿಲ್ಲ. ಎರಡು ಚಿಕ್ಕದು ಪಿಲ್ಲೋಗೆ ಚೆನ್ನಾಗಲ್ಲ. ಇದು ದೊಡ್ಡದು. ಇದು ನಮಗೆ ಗೆಸ್ಟ್ ರೂಮ್ ಹಾಕೋಕ್ಕೆ ಚೆನ್ನಾಗಿರುತ್ತೆ. ವೀಡಿಯೋಗೆ ಏನಾದ್ರು ಪ್ರಾಡಕ್ಟ್ ಎಲ್ಲ ಇಡೋಕ್ಕೆ ಅಂತ ಮಲ್ಕೊಳಕ್ಕೆ ತಗೊಂತಾರೆ. ನೀನು ನೋಡ್ರೆ ಪ್ರಾಡಕ್ಟ್ ಮಲ್ಕೊಳಕ್ಕೂ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಚಳಿಗಾಲಕ್ಕೆ. ವೀರದೊಂದು ಚಪ್ಪಲಿ ತೊಗೊಂಡು ನಾನು 2 ಟೀ ಶರ್ಟು ನೈಟ್ ಅಂತ ಕಿಚನ್ ಟವಲ್ಲು 99 ಸೈಟ್ ಟವಲ್. ಕಿಚನ್ಗೆ ತೊಗೊಂಡಿದ್ದೀನಿ. ಇದು ಗಾಡಿ ವರ್ಷಕ್ಕೆ ಅಂತ ನಾನು ಕಾರ್ ವರ್ಷಕ್ಕೆ ಎತ್ಕೊಂಡೇನಂತ ತಗೊಂಡು ಗಾಡಿ ವರ್ಷಕ್ಕೆ ಅದಕ್ಕೆ ಇದಕ್ಕೆ. ಫಸ್ಟ್ ಇದು 2 ಅಲ್ಲಿ ಏನು ಬೇಕು? ಏನು ಬೇಕು? ಇದು ನಮ್ಮ ಗ್ರಾಸರಿ ಇಡೋ ಜಾಗ. ಪಾತ್ರೆ ಇಡೋ ಸ್ಟ್ಯಾಂಡಲ್ಲೆಲ್ಲ ಗ್ರಾಸರಿ ಇರ್ತದೆ. ಇದು ಒಳ್ಳೆ ಚೆನ್ನಾಗಿದೆ ಜಾಗ ಸ್ಟೋರ್ ಮಾಡೋಕ್ಕೆ. ಮಕಾನ ತಂದೆ. ವೀರು ಯಾವಾಗಲೂ ಏನಾದ್ರು ಕೇಳ್ತಾ ಇರ್ತಾನೆ. ಅವ್ನಿಗೆ ಇದನ್ನು ಮಾಡ್ಕೊಳ್ಬೇಕು. ಚೂರು ಪಿರಿ ಹಾಕ್ಬಿಟ್ಟು ಮಾಡಿ ಕೊಟ್ಟು ಈ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇದು ಡೇಟ್ಸ್ ಅದಿಲ್ಲ. ಸ್ಪ್ರೇ ಬಾಟ್ಲ್ ಎತ್ತಿಡಿಲ್ಲ. ನಾನು ತಿರ್ಗಾ ಸ್ಟಾರ್ಟ್ ಮಾಡ್ಕೊಂತೇನೆ ಸ್ಪ್ರೇ ಹೊಡಿಯೋಕ್ಕೆ. ಇದೊಂದು ತೆಗಿ, ಧೂಳು ತೆಗಿ. ದೊಡ್ಡದು ಮಾಡ್ಕೋಬೋದು. ಇದು ದೊಡ್ಡದು ಮಾಡ್ಕೋಬೋದು ನೋಡು. ಹೌದಾ? ಹಿಂಗೆ ಮಾಡೋದು ಹೇಳಿ ಮೇಲಿಕ್ಕೆ. ಓ ಕರೆಕ್ಟು ಸುನಿ. ಹಾಕ್ಲಾ? ಇಷ್ಟೇನಾ? ಬಳಿ ಎಲ್ಲಿ ಬಾಲ ಇದ್ದಂಗೆ ಐತೆ. ಇದ್ರಲ್ಲಿ ಏನು ಧೂಳು ಹೊಡಿತೀಯ? ಕಿಟಕಿ ಕೂಕು ಬಾಲನೇ ದಪ್ಪ ಐತೆ. ಹೊಡಿತೀನಿ ನೋಡಿ. ಮಾಡ್ತೀನಿ. ನೋಡಿ ಫುಲ್ ಈ ಥರ ಇರುತ್ತಲ್ವಾ? ಫುಲ್ ಇನ್ನೂ ಫ್ಲಫ್ ಆಗಿತ್ತಲ್ವಾ? ಬೆಂಡ್ ಮಾಡೋದು ನೋಡೋದು. ಇಲ್ಲಿ ಮೇಲೆ, ಇದ್ರ ಮೇಲೆ ಕ್ಲೀನ್ ಮಾಡೋದು ಚೆನ್ನಾಗಿದೆ. ಕಿಟಕಿ ಮೇನ್ ಕಿಟಕಿಗೆ ಅಂತ ತಂದೆ. ನಿಮ್ಮ ಮಗನ ಕೇಳ್ಕೊಡು. ಫುಲ್ ಮನೆ ಕ್ಲೀನ್ ಮಾಡ್ಕೊಂಡು ನೋಡ್ತಾನೆ. ಎಲ್ಲೆಲ್ಲಿದೆ ದೂರ ಎಲ್ಲ ಕಟ್ಟಿ.
ಏಯ್ ನಾಯಿ ಆಟ ಆಡ್ಸಕ್ಕೆ ಚೆನ್ನಾಗಿದೆ. ತಿಪ್ಪೆ ಇದು. ಏನು ಗೊತ್ತಾ, ತುಂಬ ದಿವಸದಿಂದ ನಮ್ಮ ಅತ್ತೆ ಬೆನ್ನು ನೋವ್ತಾ ಇದೆ, ಆಮೇಲೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಅನ್ನೋರು, ಆ್ಯಂಡ್ ಇಡೀ ದಿನ ಸಪ್ಪಗಿರೋರು, ವೀರು ಜೊತೆನೂ ಅಷ್ಟು ಆ್ಯಕ್ಟಿವ್ ಆಗಿ ಇರ್ತಾ ಇರಲಿಲ್ಲ. ಏನಕ್ಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯಿತು, ನಮ್ಮ ಮನೇಲಿ ಇದ್ದಿದ್ದ ಮ್ಯಾಟ್ರಸ್ ತುಂಬಾ ಹಳೇದಾಗಿತ್ತು. ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರಸ್ ತೊಗೊಳ್ಳೋಣ ಪಾಪ ಅವರ ಬೆನ್ನೋವಿಗೆ ಸರಿ ಹೋಗಲಿ ಅಂತ ಹಾಗೆ ಹುಡುಕುವಾಗ ನಮಗೆ ಸಿಕ್ಕಿದ್ದೆ ಎಮ್ಮ ಮ್ಯಾಟ್ರಸ್. ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ತರಿಸ್ಕೊಂಡಿರ್ತಾರೆ. ಆ್ಯಂಡ್ ಅಷ್ಟಲ್ಲದೆ ನಮ್ಮ ಫ್ರೆಂಡ್ಸ್ ಕೂಡ ತರಿಸ್ಕೊಂಡಿದ್ರು, ಒಳ್ಳೆ ರಿವ್ಯೂ ಇತ್ತು. ಹಾಗಾಗಿ ನಾವು ಇದನ್ನೇ ತರಿಸೋಣ ಅಂತ ನಾನು ಸುನಿ ಕೂತ್ಕೊಂಡು ಮಾತಾಡಿ ಎಮ್ಮ ಮ್ಯಾಟ್ರಸ್ ತರಿಸಿದ್ದೀವಿ. ಇದು ಎಮ್ಮ ಜರ್ಮನಿ ಅಂತ, ಯುರೋಪ್ನ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ಸು ಇವಾಗ ನಿಮಗೆ ಇಂಡಿಯಾದಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಪ್ರೆಸೆಂಟಾಗಿ 33 ಕಂಟ್ರೀಸಲ್ಲಿ ಈ ಮ್ಯಾಟ್ರಸ್ ಸಿಗುತ್ತೆ. ಆ್ಯಂಡ್ ನಾವು ತುಂಬ ಈಸಿಯಾಗಿ ಅನ್ಬಾಕ್ಸ್ ಮಾಡಿದ್ವಿ. ಆ್ಯಂಡ್ ಇದರಲ್ಲೇ ಒಂದು ಕಟ್ಟರ್ ಕೊಟ್ಟಿರ್ತಾರೆ, ಅದರಲ್ಲಿ ಕಟ್ ಮಾಡಿ ಇದನ್ನು ಬಿಡಬೇಕಷ್ಟೇ. ಒಂದು 4 ರಿಂದ 5 ಅವರಲ್ಲಿ ಕಂಪ್ಲೀಟ್ಲಿ ಡಿಕಂಪ್ರೆಸ್ ಆಗುತ್ತೆ. ಆ್ಯಂಡ್ ನಿಮಗೆ ಅವಾಗ ಗೊತ್ತಾಗುತ್ತೆ, ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನೋಡುವಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದರಲ್ಲಿ 6 ಲೇಯರ್ ಮ್ಯಾಟ್ರಸ್ ಇರೋದು. ಇದರಿಂದ ನಿಮಗೆ ಒಂದು ಒಳ್ಳೆ ಆರ್ಥೋಪೆಡಿಕ್ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಒಂದು ಕೂಲಿಂಗ್ ಸೆನ್ಸೇಷನ್ ಕೂಡ ಇರುತ್ತೆ. ಬರೋ ಸಮ್ಮರ್ಗೂ ಕೂಡ ಇದ್ರ ಮೇಲೆ ಮಲ್ಕೊಂಡಾಗ ಒಂಥರ ಕೂಲಾಗಿ ಚೆನ್ನಾಗಿರುತ್ತೆ ಮ್ಯಾಟ್ರಸ್ ಅಂತ ಎಲ್ಲ ನೋಡಿ ತರಿಸ್ಕೊಂಡ್ವಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ, ನಾವು ಮಲಗಿದ್ರೆ ಪಕ್ಕದಲ್ಲಿ ಮಗು ಆಟಾಡ್ತಾ ಇದ್ರೂ ಯಾವುದೇ ರೀತಿ ನಿಮಗೆ ಡಿಸ್ಟರ್ಬ್ ಆಗೋದಿಲ್ಲ. ಆ ಮೋಷನ್ ಅಬ್ಸರ್ವೇಷನ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ 100 ನೈಟ್ಸ್ ರಿಸ್ಕ್ ಫ್ರೀ ಟ್ರಯಲ್ ಕೊಟ್ಟಿರ್ತಾರೆ. ನೀವು ಟ್ರಯಲ್ ಮಾಡ್ಬೋದು 100 ಡೇಸು. ಆ್ಯಂಡ್ ನೋ ಕಾಸ್ಟ್ EMI ಆಪ್ಷನ್ ಇರುತ್ತೆ. ಆ್ಯಂಡ್ ಫ್ರೀ ಮತ್ತು ಫಾಸ್ಟಾಗಿ ಶಿಪ್ಪಿಂಗ್ ಮಾಡ್ತಾರೆ. ಎಷ್ಟು ಬೇಗ ಆರ್ಡರ್ ಮಾಡಿದ ತಕ್ಷಣ ಮನೆಗೆ ಬರುತ್ತೆ ಗೊತ್ತಾ. ಇನ್ನೊಂದೇನು ಗೊತ್ತಾ, ನಮ್ಮತ್ತೆ ಈ ಮನೆಗೆ ಬಂದಾಗಿಂದ ಅವ್ರಿಗೊಂದು ಒಳ್ಳೆ ಐಟಮ್ನ ನಾವು ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಯೋಚನೆ ಮಾಡಿ ನೋಡಿದಾಗ ಇದೇ ಬೆಸ್ಟ್ ಅನಿಸ್ತು. ಯಾಕಂದರೆ ಅವ್ರಿರೋವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಆ್ಯಂಡ್ ನಾವು ಹೇಗೆ ಕಮ್ಮಿ ಬೆಲೆಗಿದ್ನ ತಗೊಂಡ್ವಿ ಅಂತ ತೋರಿಸ್ತೀನಿ. ಎಮ್ಮ ಮ್ಯಾಟ್ರಸ್ದು ವೆಬ್ಸೈಟ್ನ ಓಪನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವ ಮ್ಯಾಟ್ರಸ್ ಬೇಕು ನೋಡಿ ಆ ಮ್ಯಾಟ್ರಸ್ ನ ಸೆಲೆಕ್ಟ್ ಮಾಡಿ. ಆಲ್ರೆಡಿ ಅಲ್ಲಿ 55% ಆಫರ್ ನಡೀತಾ ಇದೆ. ಅದ್ರ ಜೊತೆಲಿ ನೀವು ಸ್ವಾತಿ 50 ಅಂತ ಏನಾದ್ರೂ ನೀವು ಅಪ್ಲೈ ಮಾಡಿದ್ರೆ ಅಡಿಷನಲ್ ಎಕ್ಸ್ಟ್ರಾ 15% ಆಫ್ ಸಿಗುತ್ತೆ. ಸಖತ್ತಾಗಿರೋ ಒಂದು ಮ್ಯಾಟ್ರಸ್ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ. ಅದ್ ಬಿಟ್ಟು ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈ ಮ್ಯಾಟ್ರಸ್ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಸಖತ್ ಇಷ್ಟ ಆಯ್ತು. ಸೊ ಇವಾಗಲೇ ಹೋಗಿ ಬೈ ಮಾಡಿ. ಏನ್ ಮಾಡಿದೆ? ಪಾಪಾಮ್ ಕೊಟ್ಟಿದ್ಯಾ ಜೂಗೆ? ನೀವು ನಾವು ಒಳಗೆ ಕರ್ಕೊಂಡು ಹೋಗಲ್ವಾ ನೀನು? ಇಲ್ಲೇ ಇದೆ ನಾನು. ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಇಯರ್ ಇನ್ಫೆಕ್ಷನ್ನು. ಕುಕ್ಕು ಒಳಗಿದ್ದಾಳಲ್ವ, ಅದಕ್ಕೆ ನಾವು ಇಲ್ಲೇ ಕಟ್ಟಾಕಿದ್ದೀವಿ. ಬೇಡ ಮಗನೆ, ಬೇಡ ಮಗನೆ, ಅವ್ನಿಗೆ ಹುಷಾರಿಲ್ಲ. ಅವ್ನು ಪಾಡ್ಗೆ ಅವ್ನು ಮಲ್ಗವ್ನು ನೋಡು. ನೀರು ಕುಡ್ದಿದ್ದಾನೆ. ಅಂಬ ಅನ್ನೋ ಟಾಯ್ಸು ಕೊಟ್ಟಿದ್ಯಾ? ವೆರಿ ಗುಡ್. ಆಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋಣ. ಸಾಕು ಒಂದೇ ಸಾಕು. ಇವನಿಗೊಂದು, ಕೂಕುಗೊಂದು. ಕೂಕು ಏನು ಮಾಡ್ತಾಯಿತ್ತಪ್ಪ? ಸಾಕು ಬೇಡವಾ, ಕಚ್ತೊಳ್ಳವಳು. ಅಪ್ಪ ನನಗೆ ಗೊತ್ತಿಲ್ಲಪ್ಪ, ನಾನು ಈ ಆಟಕ್ಕೆ ಇಲ್ಲ. ಹತ್ಕೊಡ್ತೀನಿ ಅಂತ ಹಿಂಸೆ ಇರ್ತಾನೆ. ಕಚ್ಚುತ್ತದು. ಇವತ್ತು ಅಡುಗೆ ಬಂದ್ಬಿಟ್ಟು ಬಿರಿಯಾನಿ, ಚಿಕನ್ ಗ್ರೇವಿ ಇದರಲ್ಲಿ ಆಗ್ತಾಯಿದೆ. ಬಿರಿಯಾನಿಯಲ್ಲಿ ಮಾಡಿದೆ. ಸ್ಮೆಲ್ ಬರ್ತಾ ಇದೆಯಾ? ಹಾಂ, ಘಮ ಇನ್ನೊಂದು 10 ನಿಮಿಷ ಆಗೋಗುತ್ತೆ. ಇದಾಗೋಯ್ತು. ಡನ್. ಇದಕ್ಕೆ ಲಾಸ್ಟಲ್ಲಿ ರೆಸಿಪಿ ಏನು ಶೂಟ್ ಮಾಡಲಿಲ್ಲ, ಒಂಚೂರು ಬೇಗ ಮಾಡ್ತಾಯಿದ್ದೆ ನಾನು. ಅದಕ್ಕೆ ರೆಸಿಪಿ ಶೂಟ್ ಮಾಡ್ಕೋದಿಲ್ಲ. ಈಗ ದಮ್ ಹಾಕ್ಬಿಡ್ತೀನಿ. ನೀರೆಲ್ಲ ಹಿಂಗಿದೆ ಅನ್ನುವಾಗ
ಒಂಚೂರು ನಿಂಬೆಹಣ್ಣು ಹಿಂಡ್ಬಿಟ್ಟು ದಮ್ ಹಾಕ್ಬಿಡೋದು. ಅದೊಂಚೂರು ನಿಂಬೆಹಣ್ಣು ಹಿಂಡಿಯತ್ತೆ, ಹಿಂಡ್ಬಿಡೋಣ. ಬೀಜ ಅಲ್ವಾ? ಇದೆ ಇದರಲ್ಲಿ ಬೀಜ, ಇದೆ ಅದರಲ್ಲಿ. ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಹುಳಿ ನೋಡಿ ಹಿಂಡ್ಕೊಳ್ಳಿ. ಹಾಂ, ಹಿಂಡುಬಿಡಿ. ನಂದು ಇದು ಉಗುರು ಕಚ್ಬಿಟ್ಟಿದ್ದೀನಿ ನಾನು. ಬಿಡ್ಬೇಕು ಈ ವರ್ಷ ಅಂದ್ಕೊಂಡೆ, ಆಗ್ತಾಯ್ತಾ ಟ್ರೈ ಮಾಡ್ತೀನಿ. ಹಾಂ, ಕುಯ್ಕೊಂಡ್ರೆ ಉರಿ. ನಾವು ಇಷ್ಟಕ್ಕೆ ಹಿಂಗೆ ಅಂತೀವಿ, ಹಾಸ್ಪಿಟ್ಲಲ್ಲಿ ಇರೋರು ನೋಡ್ಬಿಟ್ರೆ ನಿಮಗೆ ಕಲರ್ ಫುಲ್ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದು. ಇದು ಆಫ್ ಮಾಡ್ತೀನಿ, ಲೈಟ್ ನಾರ್ಮಲ್ ಗ್ರೀನ್ ಬಿರಿಯಾನಿ. ಏನ ಒಂದು 10 ಮಿನಿಟ್ಸ್ ಇನ್ನೂ ಆಗಿಲ್ಲ, ಅದು ಇನ್ನೂ ಆಗಬೇಕು. ನನ್ನ ಮಧ್ಯಾಹ್ನ ಮಲ್ಕೊಳ್ಳೋದು ಬಿಟ್ಬಿಟ್ಟು ಅವನೇ ಹಿಂಸೆಗ್ತಾನೆ ನಮಗೆ. ಹಾಂ, ಅಜ್ಜಿ ಹೋಗುತ್ತೀಗ. ನೀನು ಹಿಂಗೆ ಮಾಡ್ತಾ ಇದ್ರೆ ವಾಪಸ್ ಹೋಗ್ಬಿಡುತ್ತೆ. ಇದೆ ನಮ್ಮ ಅಜ್ಜುಗಾಡ್ ಮಾಡೋದು. ನಾವು ದಮ್ ಹಾಕೋಕ್ಕೆ ಏನು ಮಾಡಲ್ಲ, ಸಿಮ್ಗಿಟ್ಬಿಟ್ಟು ಈ ಹೋಲ್ ಇದೆಯಲ್ಲ ಅದನ್ನೊಂಚೂರು ಕವರ್ ಮಾಡಿಬಿಡ್ತೀವಿ. ಒಂದು 5 ನಿಮಿಷ ಸಿಮ್ಮೆಲ್ಲ ಹೊರಡ್ಬಿಡ್ತೀವಿ. ಎಷ್ಟು ಜೋರಾಗಿ ಕೊಡ್ತೀಯಪ್ಪ ಸೌಂಡು, ಅಡುಗೆ ಮನೆ ಕೇಳಿಸಂದೆ. ಏನು ನೋಡ್ತಾ ಇದೆಯಾ? ಯಾರ ಜಗಳ ನೋಡ್ತಾ ಇದೆಯಾ? ಹೆಂಗಿದ್ಯಾ? ಹಿಂಗೆ ಅಂದರೆ ಆರಾಮಾಗಿದ್ಯಾ? ಹಾಂ, ವೀರು ತಾತ ಹೆಂಗಿದೆ? ವೀರು ಫಸ್ಟು ತಾತ ಹೆಂಗಿದೆ ಹೇಳು. ವೀರು ತಾತ ಹೆಂಗಿದೆ? ಹಾಂ, ಎಲ್ಲೋಗಿದೆ ನೀನು ತಾತನ ಜೊತೆ? ಎಲ್ಲೋಗಿದೆ ತಾತನ ಜೊತೆ? ಆಚೆ ಕುತ್ಕೊಂಡಿದ್ದ? ಆಚೆ ಕುತ್ಕೊಂಡಿದ್ದ? ವಿಡಿಯೋ ಮಾಡ್ಕೊಂಡ್ರಿ, ವಿಡಿಯೋ ಮಾಡ್ಕೊಂಡ್ರಿ. ಏನು ಮಾಡಿದ್ದೀನಿ ಹೇಳ್ಬೇಕು ಇವತ್ತು? ಪಾಸ್ತಾ, ವೈಟ್ ಸಾಸ್ ಪಾಸ್ತಾ. ಲೈಟ್ ಹಾಕ್ಸ್ಕೊಂಬಿಟ್ಟಿದ್ಯಾ? ಇಲ್ಲಿ ಕತ್ಲೆ ಅದು ವರ್ಕ್ ಆಗೋದು ಹಾಳಾಗೋಗಿದೆ. ಅದಕ್ಕೆ ಸುನಿಗೆ ಹೇಳಿ ನಂಗೆ ಒಂದು ಲೈಟ್ ಬೇಕು ಅಡುಗೆ ಮಾಡುವಾಗ, ಪ್ಲೀಸ್ ಒಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡು ಅಂದರೆ ಅವ್ರು ಮಾಡಿದ್ದಾರೆ. ನಿಮ್ಮ ಮನೆಗೂ ಯಾರಿಗಾರು ಬೇಕಂದ್ರೆ ಹೇಳಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೂಪರ್ ಅಫೋರ್ಡಬಲ್ ಆ್ಯಂಡ್ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಅದರಲ್ಲಿ. ಮಾಡ್ತೀನಿ. ಪ್ಲೇಟ್ಸ್ ಕೊಡುತ್ತೆ, ಬೌಲ್ಸ್ ಥರ. ಅದೇ ಇಲ್ಲೇ ಹಾಕ್ತಾನೆ. ಅದಾಗಲ್ಲ ಚೂರು ಇದೇ, ಇಲ್ಲೇ ತೊಳೆ ನಮ್ಮ ಸ್ಟೀಲ್ ಇಲ್ಲೇ ತಗೋತೀನಿ. ಚಾಕು ಹಾಂ, ಚಿಕ್ಕ ಚಿಕ್ಕ ತಟ್ಟೆಗೆ ಹಾಕ್ಲಾ? ಇದಕ್ಕ ಬೇಕಾ ತಟ್ಟೆ ಇನ್ನೊಂದು? ಬೆಂದಿತ್ತಾ ಪಾಸ್ತಾ? ಇನ್ನೊಂಚೂರು ಬೇಯಬೇಕಿತ್ತು. ಬೆಂದೈತೆ. ಅದೇನಾಯ್ತು ಗೊತ್ತಾ, ಇದು ಫಸ್ಟ್ ಹಾಕ್ದೆ, ಆಮೇಲೆ ಇದಾಕ್ತೆ, ಸ್ಪೈರಲ್ ಇರುತ್ತಲ್ಲ, ಸಾಲಲ್ವೇನೋ ಅಂದ್ಕೊಂಡೆ, ಜಾಸ್ತಿನೇ ಹಾಕಿದೆ. ನಂದೆಲ್ಲೋ ಒಂಥರ ಸಕ್ಸೆಸ್. ಹೆಂಗಿದೆ ಬೇಬಿ? ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಮಾಡಬೇಕಿತ್ತು. ಮಕ್ಳು ಇರ್ತಾರಲ್ಲ, ತಿಂತಾರಲ್ಲ ಅಂದ್ಬಿಟ್ಟು ಕಮ್ಮಿ ಇಟ್ಟೆ. ಖಾರ ಪಾಪ ಜಾಸ್ತಿ ಆದ್ರೆ ಆಮೇಲೆ ವೀರುನು ತಿಂತವನಲ್ಲ. ಚೆನ್ನಾಗಿದ್ಯಾ ವೀರು? ಕೇಳು ಅಕ್ಕನ, ಚೆನ್ನಾಗಿದ್ಯಾ? ಹಾಂ,
ನಿಂಗೆ ಕೊಡ್ಲಾ ಆರಿಗೆನೋ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಕೊಡ್ಲಾ? ನಮ್ಮ ಅತ್ತೆ ಹೇಳಲಿ, ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ತಿಂದೇ ಇಲ್ವಂತೆ. ತಿಂದ್ಬಿಟ್ಟು ಇವಾಗ ನಮ್ಮ ಅತ್ತೆ ಹೇಳ್ತಾರೆ ಹೆಂಗಿದೆ ಅಂತ. ಒಂದ್ಸತಿನೂ ತಿಂದೇ ಇಲ್ವಂತಲ್ಲ. ಪಿಜ್ಜಾ ತಿಂದಿದ್ದೀರಾ? ಖಾರ ಏನಿಲ್ವಲ್ಲ. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರೆ ಖಾರ ಆಗುತ್ತೆ. ನಾನು ಇವ್ರು ತಿಂತಾರಲ್ಲ ಅಂದ್ಬಿಟ್ಟು ಕಮ್ಮಿ ಆಗ್ತೆ. ಏನಕ್ಕೆ ಜಾಸ್ತಿ ಖಾರ ಅಂತ? ಹಾಂ, ಅಲ್ಲಿ ಇಟ್ಬಿಡೋಗು, ಹೋಗಿಡೋಗು. ಕೊಡಿಲಿ, ಕೊಡು ಕೊಡೋ, ಬೌಲ್ ಕೊಡೋ, ಕೊಡು ಅದನ್ನು. ಹೋಗು, ಹೋಗು. ಏನು ಬೇಕು ನಿಂಗೆ? ಸ್ಪೂನ್ ಯಾಕೆ ಬೀಳಿಸ್ತೆ? ಏನು ತಂದಿದ್ಯಾ ಅವಿ? ಯಾರಿಗೆ? ವೀರು ಕೊಡೋ, ಅವ್ನಿಗೆ ಎಷ್ಟು ಉದ್ದ ಐತೆ ನೋಡೋಣ. ಹಿಡ್ಕೊಂಬಗ್ನೆ, ಹೊಡಿ. ಬಾಲ್ ಹೆಂಗೆ ಹೊಡಿಯೋದು? ಬ್ಯಾಟ್ ಹಿಡ್ಕೊ ಫಸ್ಟ್. ಮಾತ್ರ ಹೊಡಿ ಆಯ್ತಾ? ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ಯಾ? ಹಾಂ ಬೇಬಿ, ಒಂದು ಬರ್ತಡೇ ಡ್ರೆಸ್ ತೋರ್ಸ. ಅಲ್ಲಿ ಹ್ಯಾಂಗರ್ ಇದೆಯಲ್ಲ, ಅದಕ್ಕೆ ಹಾಕು. ಇದೇ ಸೇಮ್ ಒಂಚೂರು ದೊಡ್ಡದಾಗೋಯ್ತು, ಸೈಜ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಲ್ಲ ಕ್ವಾಲಿಟಿ ಎಲ್ಲ? ಹಾಂ, ಎಲ್ಲಿ ತಿರುಗಿಸು. ಬೆಳಕು ಕತ್ಲೆ ಬೇಬಿ, ಇರು ಈ ಕಡೆ ತಿರುಗ್ತೀನಿ. ಹಾಂ, ಎಲ್ಲಿ? ಓಕೆ, ವಾವ್. ಇನ್ನೂ ಒಂದು ಮಂತ್ ಐತೆ ವೀರು ಬರ್ತಡೆಗೆ. ಇವಾಗಲೇ ಸೂಟ್ ರೆಡಿ ಅಣ್ಣಂಗೆ. ಇರು, ಒಂದು ಫೋಟೋ ತಗೋತೀನಿ ಹಂಗೆ. ಇರು, ಹಿಂಗೊಂಚೂರು ಹಿಂಗೆ ಟಿಲ್ಟ್ ಮಾಡು. ಹಾಂ, ಆಮೇಲೆ ಏನೇನು ತಂದೆ ತೋರ್ಸ. ಇದೆಲ್ಲ ಹಾಕ್ತೀವ ಅವಿ? ಜಾಗ ನೋಡ್ಬೇಕಲ್ಲ, ಆಚೆ ಹಾಕ್ಬಿಡು ಅವಿ, ನೆಮ್ಮದಿ ಇರುತ್ತೆ. ಹೊಡ್ಕೊ ಹೊಡ್ಕೊ. ಹಾಂ, ಅದರಲ್ಲೇ ಹಾಕಿರಂಗೆ. ಹಾಂ, ಹಾಕಿ. ಏಯ್ ಮೆತ್ತು ಕೈ ವೀರು. ನಾಕ್ತೀನಿ ಬಿಡು ಬೇಬಿ, ಅದು ತಗೋಬೋಗು. ಇರು, ಪಪ್ಪ ಹಾಕ್ಕೊಡುತ್ತೆ. ಎಲ್ಲ ಎಳ್ಬಿಟ್ಟವನಾ? ಅದು ತೆಗ್ಬಿಡ್ಬೇಕಿದ್ದು ಡಿಕ್ಕಿದನು. ಅಲ್ಲೆಲ್ಲ ಕುಟ್ಟಿದ್ರೆ ಹಾಳಾಗುತ್ತೆ. ಅದು ಪ್ಲಾಸ್ಟಿಕ್ ಅಲ್ಲ, ಅದು ಮರ, ಅದು. ಹಾಂ, ಹಾಳಾಗುತ್ತೆ. ಯಾವುದು? ಅದೇನೋ ಅದು ತೆಗಿಬೇಬಿ, ಡೆಕ್ಲಾತ್ ಅಂತ. ಏನು ತಂದಿದ್ದು ಪಪ್ಪಿ ಕೇಳು? ಅದ್ಯಾರ್ದು ಸ್ವೆಟ್ರು? ಯಾರ್ದು ವೀರು ಸ್ವೆಟ್ರು? ಏಯ್ ಪಾಪದು. ಎಲ್ಲಿಂದ? ನಿಂಗೆ ಚಳಿ ಆಗಲ್ವಲ್ಲ, ನಮಗೆ ಚಳಿ ಆಗುತ್ತೆ ಅದಕ್ಕೆ. ಮಮ್ಮದು ಪಪ್ಪದು ಸೇಮ್ ಸೇಮ್, ಟ್ವಿನ್ನಿಂಗ್. ಹಾಂ, ಇದು ವೀರುದು. ಇದೊಂದು ಆಫರ್ ಇತ್ತು. ಇದು ಒಂದೇ ಇದೆ ಆಫರಲ್ಲಿ. ಹ್ಞೂ, ಹಾಂ, ಅದು ಆ ಕಲರ್ ಇತ್ತಲ್ಲ, ನೈಟ್ ಮಲ್ಕೊಳಕ್ಕಾರು ಇರಲಿ ಅಂತ ಹಾಕೊಂಡು. ಇದು ಪ್ಯಾಂಟು, ಸ್ವೆಟ್ ಶರ್ಟು. ಅದು ನಂದೆ. ಕೊಡು ಮಮ್ಮದು. ಟೀ ಶರ್ಟು ಅಷ್ಟೇ. ಒಂಥರ ಇದೇನಂತಾರೆ ಇದಕ್ಕೆ, ಥರ್ಮಲ್ ವೇರ್ ಅಂತಾರಲ್ಲ. ಹ್ಞೂ, ಒಂದಷ್ಟು ಟೆಕ್ಸಸ್. ಅದು ನಂದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಅದು ಅದೇನು ಹೇಳು? ಬೆಡ್ ಕವರ್ ಹುಚ್ಚ ಐತಿಯಲ್ಲ. ಒಂದೇನಾಗಿತ್ತು ಹೇಳಿ ಸುನಿ? ಬೆಡ್ ಕವರು ಏನಾಗಿತ್ತು ಹೇಳಿ? ಬೆಡ್ ಕವರ್ ರಬ್ಬರ್ ಕವರ್ ಅಲ್ಲ ಇದು, ಬೆಡ್ಗೆ ಹಾಕ್ತೀವಲ್ಲ ಅದು. ಒಂದು ಇಲಿ ಕಚ್ಬಿಟ್ಟಿತ್ತಲ್ಲ ಅಲ್ಲಿ ಅಳಿಲು ಆ ಮನೇಲಿ, ಅದು ಅದ್ರ ಕವರ್. ಹೆಂಗಿದೆ ಅದು? ಹ್ಞೂ, ನಂಡು. ಏ ಇಲ್ಲ, ಹೌದಾ? ಹೌದಾ?
ಗೊಂಬೆದು ನಿಂದಲ್ಲ, ಗೊಂಬೆದು ಯಾರ್ದು ಹೇಳೋದು? ನನ್ನ ವೀರುದು ಎಲ್ಲ ಬಿಡೋಳು ಕೊಟ್ಬಿಡ. ಗೊಂಬೆದು ವೀರು ಇದೆಲ್ಲ ನಿಂದು. ಚಡ್ಡಿ ನಿಂದು. ಇದು ಚೆನ್ನಾಗಿ. ಬ್ಯಾಂಬಿ ಇದು ಹುಡ್ಗಿದ. ಅಲ್ಲಿರಲ್ಲ ಬಾಯ್ ಗರ್ಲ್ ಅಂತ ಇರುತ್ತೆ ನೋಡು. ಅಲ್ಲೆಲ್ಲ ಒಂದೇ ಹ್ಯಾಂಗರ್ಗೆ ಹಾಕ್ಬಿಟ್ಟಿರ್ತಾರೆ. ಅದು ನಂದು. ಎಲ್ಲಿ ಸುನಿ ಅದು ಚೆನ್ನಾಯ್ತಲ್ಲ, ಅದು ಇರ್ಬೇಕು ನೋಡು ಸೆಟ್ಟು. ಹಾಕ್ ನೋಡಿ ಅತ್ತೆ, ಚೆನ್ನಾಗಿದ್ರೆ ಹಾಕ್ಬಿಡಣ. ಯಾರಿಗೇನು ಗೊತ್ತೈತೆ ಎಲ್ಲೋ ಕಲರ್. ಇರು, ಆ ಬಟ್ಟೆ ಮೇಲೆ ಹಾಕಿದ್ರೆ. ನೀನ್ ಜಾಕೆಟ್ ಅಲ್ಲಿ ಬೇಬಿ ಚೆನ್ನಾಗಿ ಕಾಣಿಸ್ತದೆ ಅಲ್ಲ, ನೋಡೋಣ ಹಾಕಿ ನಿಂಗೆ ಚೆನ್ನಾಗಿ ಕಾಣಿಸಿದ್ರೆ ನೀನು ಇಟ್ಕೊಳೋದು. ಹಾ ಚೆನ್ನಾಗಿ. ಹ್ಞೂ ಬೇಬಿ, ಅಲ್ಲಿ ಜೋಬ್ ಎಲ್ಲ ಐತೆ ಹುಡ್ಗಿರ್ದು. ಫ್ರಾಕ್ ತರನೇ. ಅಬ್ಬಿ ನೀನ್ ಅಲ್ಲಿ ನೋಡ್ಲಿಲ್ವೇನಾ? ನಾನು ನೋಡೇ ಇಲ್ಲ ನೋಡ. ಕಲರ್ ಚೆನ್ನಾಗೈತೆ. ಪಪ್ಪ ಕೈಲಿ ಕೊಡು. ನಾನು ಎಲ್ಲ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅವನ್ಗೆ ಅಂತ ಟೀ ಶರ್ಟ್ ಅಂತ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಈಗ ಪಪ್ಪ ಎಲ್ಲ ಹಾಕದ್ ಬಾಲ್ ಕೇಳು ಮಗ್ನೆ. ಓಕೆ ಗೈಸ್, ನೋಡಿದ್ರಲ್ಲ, ಫುಲ್ ಶಾಪಿಂಗು ಆಯಿತು, ಮ್ಯಾಟ್ರಸ್ದು ಎಲ್ಲ ಇವತ್ತಿನ ವ್ಲಾಗಲ್ಲಿ 2 ದಿವಸದ ವ್ಲಾಗ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನಮ್ಮಪ್ಪ ಕೂಡ ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ ಆರಾಮಾಗೆ. ಇನ್ನೊಂದು ಸ್ವಲ್ಪ ದಿನ ಅವ್ರದ್ದು ಏನು ಅಪ್ಡೇಟ್ ಇದೆ ಏನು ಅಂತ ಹೇಳ್ತೀನಿ. 12th ಬರೋಕ್ಕೆ ಹೇಳಿದ್ದಾರೆ ಜಯದೇವಾಗ ಮತ್ತೆ. ಸೊ ಆರಾಮಾಗಿದೆಯಾಪ್ಪ? ಈಗೇನು ಪೇಯ್ನ್ ಎಲ್ಲ ಏನಿಲ್ವಾ? ಏನಿಲ್ಲ, ಮಾತ್ರ ತಗೋತೀನಿ. ಟ್ಯಾಬ್ಲೆಟ್ಸಲ್ಲಿದ್ದಾರೆ. ಸೊ ರಿಕವರ್ ಆಗ್ತಾ ಇದ್ದಾರೆ. ಅದು ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಒಂಚೂರು ಆಚೆ ಹೋಗ್ಬಿಟ್ಟು ಬಂದ್ವಿ. ನಾನು ಸುನಿ ಇಬ್ಬರು ಹೋದ್ವಿ. ಅಲ್ಲಿ ನಾನು ಆಚೆನೂ ಅಷ್ಟು ಶಾಪಿಂಗ್ ಮಾಡೋಕ್ಕೆ ವೀಡಿಯೋಸ್ ಎಲ್ಲ ತೊಗೊಳ್ಳಿಲ್ಲ. ಇಬ್ಬರೇ ಹೋಗಿದ್ವಲ್ಲ, ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ತೋಡಾಡಿಕೊಂಡು ಆರಾಮಾಗಿ ಬಂದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ 2 ದಿನದ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಮ್ಯಾಟ್ರಸ್ ಬಗ್ಗೆನೂ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಳ್ಳೆ ಸೇಲ್ ನಡೀತಾ ಇದೆ. ಆಲ್ಮೋಸ್ಟ್ 55% ಆಫ್ ಇದೆ ಎಮ್ಮ ಮ್ಯಾಟ್ರಸಲ್ಲಿ. ಅದ್ರ ಜೊತೆಲಿ ನನ್ನ ಕೂಪನ್ ಸ್ವಾತಿ 50 ಅಂತ ಯೂಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಂಬೇಡಿ. ಇವಾಗಲೇ ಹೋಗಿ ನಿಮಗೆ ಯಾವುದು ಬೇಕು ಎಮ್ಮ ಮ್ಯಾಟ್ರಸ್ ಅದನ್ನ ತೊಗೊಳ್ಳಿ. ನಾನು ಎಷ್ಟೊಂದು ಮ್ಯಾಟ್ರಸ್ ತರಿಸಿದ್ದೀನಿ, ಅದರಲ್ಲಿ ಇದೇ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.